ಗೌರಿ ಗಣೇಶ ಹಬ್ಬವು ನಮ್ಮ ಸಂಸ್ಕೃತಿಯಲ್ಲಿ ಮಹತ್ವದ ಹಬ್ಬವಾಗಿದೆ. ಈ ಹಬ್ಬದ ಹಿಂದೆ ಹಲವು ಪೌರಾಣಿಕ ಕಥೆಗಳಿವೆ. ಮೊದಲ ಕತೆ, ಗೌರಿಯ ವ್ರತ ಮತ್ತು ಶಿವನ ವರ. ಪಾರ್ವತಿ ದೇವಿ ಅಂದರೆ ಗೌರಿ ಶಿವನನ್ನು ಪತಿ ರೂಪದಲ್ಲಿ ಪಡೆಯಲು ಕಠಿಣ ವ್ರತಾಚರಣೆ ಮಾಡಿದಳು ಎಂದು ಪುರಾಣಗಳು ಹೇಳುತ್ತವೆ. ಮಾಘ ಅಥವಾ ಭಾದ್ರಪದ ಮಾಸದಲ್ಲಿ ಗೌರಿಯ ವ್ರತವನ್ನು ಮಾಡುವುದು ಶುಭಕಾರಕ ಎಂದು ಹೇಳಲಾಗಿದೆ. ಗೌರಿಯು ತನ್ನ ಕಠಿಣ ತಪಸ್ಸಿನಿಂದ ಶಿವನನ್ನು ಸಂತೋಷಪಡಿಸಿ ಪತಿಯಾಗಿ ಪಡೆದಳು. ಅದಕ್ಕಾಗಿಯೇ ಗೌರಿಯ ಪೂಜೆ ವಿಶೇಷವಾಗಿ ಮಹಿಳೆಯರು ತಮ್ಮ ಮನೆಗಳಲ್ಲಿ ಮಾಡುತ್ತಾರೆ. ಎರಡನೇ ಕತೆ, ಗಣೇಶನ ಜನ್ಮಕತೆ. ಗೌರಿ ಗಣೇಶ ಹಬ್ಬದ ಅಂಗವಾಗಿ ಗಣೇಶನ ಜನ್ಮಕಥೆಯು ಪ್ರಸಿದ್ಧ. ಪಾರ್ವತಿ ದೇವಿ ತನ್ನ ದೇಹದ ಮಲದಿಂದ ಒಂದು ಬಾಲಕನನ್ನು ಸೃಷ್ಟಿಸಿ ಅವನನ್ನು ಬಾಗಿಲಲ್ಲಿ ಕಾವಲು ನಿಲ್ಲಿಸಿ ತಾನೇ ಸ್ನಾನಕ್ಕೆ ಹೋಗಿದ್ದಳು. ಶಿವನು ಬಂದು ಒಳಗೆ ಹೋಗಲು ಯತ್ನಿಸಿದಾಗ ಬಾಲಕನು ತಡೆಯುವನು. ಕೋಪಗೊಂಡ ಶಿವನು ಬಾಲಕನ ತಲೆಯನ್ನು ಕತ್ತರಿಸುತ್ತಾನೆ. ನಂತರ ಪಾರ್ವತಿಗೆ ಕರುಣೆ ಬಂದು ಶಿವನು ಗಜಮುಖವನ್ನು ಅವನಿಗೆ ಅಳವಡಿಸುತ್ತಾನೆ. ಹೀಗಾಗಿ ಅವನು ಗಜಾನನ ಅಥವಾ ವಿನಾಯಕ ಎಂದು ಪ್ರಸಿದ್ಧನಾದನು. ಮೂರನೇ ಕತೆ, ಗಣೇಶನಿಗೆ ಮೊದಲ ಪೂಜೆ ಹಕ್ಕು. ಗಣೇಶನಿಗೆ ಎಲ್ಲ ದೇವತೆಗಳಿಗೂ ಮೊದಲು ಪೂಜೆ ಸಲ್ಲಿಸಬೇಕೆಂಬ ಹಕ್ಕು ಹೇಗೆ ಬಂದಿತು ಎಂಬ ಕಥೆಯೂ ಇದೆ. ಒಂದು ಬಾರಿ ದೇವತೆಗಳು ಯಾರಿಗೆ ಮೊದಲ ಪೂಜೆ ಸಲ್ಲಿಸಬೇಕು ಎಂಬುದಾಗಿ ಸ್ಪರ್ಧೆ ಇಟ್ಟರು. ಎಲ್ಲರೂ ಪ್ರಪಂಚದ ಸುತ್ತು ಹಾಕಲು ಹೊರಟರು. ಆದರೆ ಗಣೇಶನು ತನ್ನ ಪೋಷಕರಾದ ಶಿವ ಪಾರ್ವತಿಯನ್ನು ಸುತ್ತಿ ಬಂದನು. ಪೋಷಕರೇ ಪ್ರಪಂಚ ಎಂದು ಹೇಳಿದ ಅವನಿಗೆ ದೇವತೆಗಳು ಮೊದಲ ಪೂಜಾ ಹಕ್ಕನ್ನು ನೀಡಿದರು. ನಾಲ್ಕನೇ ಕತೆ, ಗೌರಿ ಹಬ್ಬದ ಮತ್ತೊಂದು ಕತೆ. ಕೆಲವೆಡೆ ಪಾರ್ವತೀ ದೇವಿಯು ತನ್ನ ತಾಯಿ ಮನೆಗೆ ಬರುವಂತೆ ಈ ಹಬ್ಬವನ್ನು ಆಚರಿಸುತ್ತಾರೆ ಎಂಬ ನಂಬಿಕೆಯೂ ಇದೆ. ಗೌರಿಯು ಒಂದು ದಿನ ತನ್ನ ತಾಯಿ ಮನೆಗೆ ಬಂದು ಮರೆಯಾದ ಬಳಿಕ ಮನೆಗೆ ಹಿಂತಿರುಗುವಳು ಎಂದು ಜನಪದ ಕಥೆಗಳಿವೆ. ಹೀಗಾಗಿ ಮಹಿಳೆಯರು ಗೌರಿಯನ್ನು ಮೂರ್ತಿ ರೂಪದಲ್ಲಿ ಮನೆಗೆ ತರಲು ಮತ್ತು ವಾಪಸ್ಸು ಬಿಡಲು ಸಂಪ್ರದಾಯವಿದೆ. ಗೌರಿ ಗಣೇಶ ಹಬ್ಬದ ತಾತ್ಪರ್ಯ. ಗಣೇಶನ ಪೂಜೆಯ ಮೂಲಕ ವಿಘ್ನಗಳನ್ನು ನಿವಾರಿಸಿಕೊಂಡು ಶುಭಾರಂಭ ಮಾಡಬೇಕು. ಗೌರಿಯ ಪೂಜೆಯ ಮೂಲಕ ಸೌಭಾಗ್ಯ, ಸಮೃದ್ಧಿ ಮತ್ತು ಕುಟುಂಬದ ಒಗ್ಗಟ್ಟಿಗೆ ಪ್ರಾರ್ಥನೆ ಮಾಡುತ್ತಾರೆ. ಎಲ್ಲರಿಗೂ ಶುಭವಾಗಲಿ.